ಜನವರಿ ಅಂತ್ಯದಲ್ಲಿ ಅಥವಾ ಫೆಬ್ರವರಿ ಮೊದಲ ವಾರದಲ್ಲಿ ಒಂದಿಷ್ಟು ಲೋಕಸಭಾ ಕ್ಷೇತ್ರಗಳಿಗೆ ಅಭ್ಯರ್ಥಿಗಳ ಆಯ್ಕೆ ಆಗಬಹುದು ಅನ್ನುವಂಥ ಚರ್ಚೆಗಳು ಕೇಳ್ಕೊಳ್ತಾ ಇದೆ, ನಿಜವೇ? ಸಾಕಷ್ಟು ಪ್ರಮುಖರ ಅಭಿಪ್ರಾಯ ಕೂಡ ಇದೆ. ಅದು ನಮ್ಮ ಗುರಿ ಇರ್ತಕ್ಕಂಥದ್ದು ಎಲ್ಲ 28 ಕ್ಷೇತ್ರಗಳನ್ನು ಗೆಲ್ಲಬೇಕು. ಹಾಗಾಗಿ ಗುರಿಯನ್ನು ಮುಟ್ಟಬೇಕು ಅಂತ ಹೇಳಿದ್ರೆ ತಡ ಮಾಡದೆ ನಮ್ಮ ಅಭ್ಯರ್ಥಿಗಳು ಅತಿ ಶೀಘ್ರದಲ್ಲೇ ತೀರ್ಮಾನ ಆಗಬೇಕು. ಕಾರ್ಯಕರ್ತರು ಕೂಡ ಗೊಂದಲ ಇರೋದೆಲ್ಲ ಕೆಲಸ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಅನ್ನೋ ಅಭಿಪ್ರಾಯನ ನೀಡಿದ್ದಾರೆ. ನಮ್ಮ ಕೇಂದ್ರದ ವರಿಷ್ಠರ ಜೊತೆ ಈ ವಿಚಾರವಾಗಿ ನಾನು ಚರ್ಚೆ ಮಾಡ್ತೇನೆ. ಅನೇಕ ಬಹಳ ದಿನಗಳಿಂದ ಆಕ್ಟಿವ್ ಇಲ್ದಿರೋರು, 4-5 ವರ್ಷಗಳಿಂದ ಆಕ್ಟಿವ್ ಇಲ್ದಿರೋರು, ಮೀಡಿಯಾ ನಿಲ್ಲೋದಿಲ್ಲ ಅಂತ ಹೇಳುವವರೆಲ್ಲ ಈಗ ಮತ್ತೆ ಚುನಾವಣೆ ನಿಲ್ಲೋದಕ್ಕೆ ಬರ್ತಾ ಇದ್ದಾರೆ. ಅದನ್ನ ಹೇಗೆ ನೋಡ್ತಾ ಇದ್ರಿ? ನಾನು ಮೀಡಿಯಾದವ್ರು ಆಕ್ಟಿವ್ ಇಲ್ಲ ಅಂತ ಅನ್ಕೊಂಡಂಗೆ. ಹಾಂ ಹೇಳಿ. ಈಗ ಉದಾಹರಣೆ ಅತಿ ಶೀಘ್ರದಲ್ಲೇ ನಾನು ದೆಹಲಿಗೆ ಪ್ರಯಾಣ ಬೆಳೆಸ್ತೇವೆ. ದೆಹಲಿಗೆ ಹೋಗ್ತೇನೆ, ವರಿಷ್ಠರನ್ನ ಭೇಟಿ ಮಾಡ್ತೇನೆ. ವರದಿ ಕೊಡ್ತಕ್ಕಂಥದ್ದೇನಿಲ್ಲ. ಒಟ್ಟಾರೆಯಾಗಿ ನಮ್ಮ ಗುರಿ ದೊಡ್ಡದಿದೆ. ಕರ್ನಾಟಕದಲ್ಲಿ ಈ ಭ್ರಷ್ಟ, ದುಷ್ಟ, ಜನವಿರೋಧಿ, ರೈತ ವಿರೋಧಿ, ಬಡವರ ವಿರೋಧಿ ಸರ್ಕಾರಕ್ಕೆ ಮಣಿಸಬೇಕಾಗಿದೆ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ. ಹಾಗಾಗಿ ವರಿಷ್ಠರನ್ನ ಭೇಟಿ ಮಾಡಿ ಅತಿ ಶೀಘ್ರದಲ್ಲಿ ನಮ್ಮ ಅಭ್ಯರ್ಥಿಗಳ ಬಗ್ಗೆ ನಮಗೆ ಕ್ಲಾರಿಟಿ ಕೊಡಿ ಅಂತಕ್ಕಂಥದ್ದು ನಾವು ಮಾತಾಡ್ತೇವೆ. ಎರಡು ಇಡೀ ರಾಜ್ಯದಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷದವರು 18-20 ಸ್ಥಾನಗಳನ್ನು ಗೆಲ್ತೀವಿ ಅನ್ನೋ ಭ್ರಮೆನಲ್ಲಿದ್ದರು. ಮಂತ್ರಿಗಳನ್ನು ಲೋಕಸಭಾ ಚುನಾವಣೆಗೆ ನಿಲ್ಲಿಸ್ತೇವೆ ಅನ್ನೋ ವಿಚಾರಗಳು ಚರ್ಚೆ ನಡೀತಾ ಇತ್ತು. ಅದೇ ಇವತ್ತು ರಾಜ್ಯದಲ್ಲಿ BJP ಪರ ವಾತಾವರಣ ಹೆಂಗೆ ನಿರ್ಮಾಣ ಆಗಿದೆ ಅಂತ ಹೇಳಿದ್ರೆ ಆಡಳಿತ ಪಕ್ಷದ ಯಾವುದೇ ಸಚಿವರು ಕೂಡ ಚುನಾವಣೆ ನಿಲ್ಲೋದಕ್ಕೆ ತಯಾರಿಲ್ಲ. ಕಾರಣ ಅಂದರೆ ಚುನಾವಣೆಯಲ್ಲಿ ಸೋತು ಬಿಡ್ತೀವಿ, ಮಂತ್ರಿಯಾಗಿ ಸೋತ್ರೆ ಮುಖಭಂಗ ಆಗ್ತದೆ ಅನ್ನುವ ಸತ್ಯಾಂಶ ಇವ್ರಿಗೆ ಆಗಲೇ ಅರ್ಥ ಆಗಿದೆ ಮಂತ್ರಿಗಳಿಗೂ ಕೂಡ. ಹಾಗಾಗಿ ಯಾವುದೇ ಸಚಿವರು ಮುಂದೆ ಬರ್ತಾ ಇಲ್ಲ. ನಮ್ಮ ಸಂಸದರು ಇವತ್ತು ಭಾಳ ಉತ್ಸಾಹದಲ್ಲಿದ್ದಾರೆ. ನೀವು ಹೇಳ್ತಕ್ಕಂಥ ಸತ್ಯ. ಯಾರು ನಿಲ್ಲಲ್ಲ ಅಂತ ಹೇಳ್ತಿದ್ರು ಅವರು ಕೂಡ ಚುನಾವಣೆ ನಿಲ್ಲಬೇಕು. ಇದೊಂದು ಬಾರಿ ನಿಲ್ಲೋಣ ಇವತ್ತು. ಯಾಕೆಂದರೆ ಎಲ್ಲ ಕ್ಷೇತ್ರಗಳು BJP ಗೆಲ್ಲುತ್ತೆ ಅನ್ನೋ ವಾತಾವರಣವೂ ಕೂಡ ಇದೆ. ಎಲ್ಲರೂ ಕೂಡ ಉತ್ಸಾಹದಲ್ಲಿದ್ದಾರೆ. ಅಂತಿಮವಾಗಿ ಕೇಂದ್ರದ ವರಿಷ್ಠರು ತೀರ್ಮಾನ ಮಾಡ್ತಾರೆ. ಎಲ್ಲ ನಮ್ಮ ಪಕ್ಷದಲ್ಲ ಹಿರಿಯರು ಮತ್ತು JDS ಪಕ್ಷದಲ್ಲ ಹಿರಿಯರು ಕೂತು ಚರ್ಚೆ ಮಾಡ್ತೇವೆ. ಯಾಕೆಂದರೆ ನಾವು ದೆಹಲಿ ಮಟ್ಟದಲ್ಲಿ ಇವತ್ತು JDSನ NDA ಸೇರಿಸ್ಕೊಂಡು ಆಗಿದೆ. ಆದರೆ ನಮ್ಮ ರಾಜ್ಯ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲೂ ಕೂಡ ನಮ್ಮ ಕಾರ್ಯಕರ್ತರ ಮಧ್ಯೆ ಏನು ಸಮಸ್ಯೆ ಬರದೇ ರೀತಿಯಲ್ಲಿ ನಮ್ಮ ಪಕ್ಷಕ್ಕೂ ಕೂಡ ಅದು ಅನುಕೂಲ ಆಗಬೇಕು, JDS ಪಕ್ಷಕ್ಕೂ ಕೂಡ ಅನುಕೂಲ ಆಗಬೇಕು, ಅದೇ ರೀತಿ ನಮ್ಮ ಹಾಸನ ಜಿಲ್ಲೆಗೂ ಅನುಕೂಲ ಆಗಬೇಕು. ಆ ರೀತಿಯಲ್ಲಿ ಎಲ್ಲ ಇದು ಮಾಡ್ತೇವೆ. ಅವರು ಮಂಡ್ಯದಿಂದಲೇ ಸ್ಪರ್ಧೆ ಅನ್ನುವಂಥ ಸಂದೇಶವನ್ನು ರವಾನೆ ಮಾಡಿದ್ದಾರೆ ಸುಮಲತಾ ಅವರು. BJP ನಿಲುವು ಏನು ಅಂತ ನಾನು ಭೇಟಿ ಮಾಡ್ತೇನೆ. ಎಲ್ಲರೂ ಭೇಟಿ ಮಾಡಿ ಸುಮಲತಾ ಅವ್ರನ್ನೂ ಕೂಡ ಭೇಟಿ ಮಾಡ್ತೇನೆ. ಅವರ ಅಭಿಪ್ರಾಯನೂ ಕೂಡ ತಿಳ್ಕೊಂತ ಚರ್ಚೆ ಮಾಡ್ತೇನೆ. ಎಲ್ಲ ಹಿರಿಯ ಜೊತೆ ಚರ್ಚೆ ಮಾಡಿ ಅಂತಿಮ ತೀರ್ಮಾನ ತೆಗೆದುಕೊಳ್ತಾರೆ. ಧನ್ಯವಾದ. ಥ್ಯಾಂಕ್ ಯು.